ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆ ದಿನಗಳು ಈಗ ಬಲರಾಮನ ದಿನಗಳು ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಹೇಗೆ? ಅದು ಎ ದಿನಗಳು, ಇದು ಬಿ ದಿನಗಳು ಅಂತ ಹೇಳ್ಬೋದು. ಆದರೆ ಇದು ಆ ದಿನಗಳು ಸಿನಿಮಾದ ಸೀಕ್ವೆಲ್ ಅಲ್ಲ, ಆದರೆ ಆ ದಿನಗಳು ಚಿತ್ರದ ಕಾಲಘಟ್ಟ ಏನಿದೆ, ಆ ಸೆಟ್ಟಿಂಗ್ ಏನಿದೆ 1980s 1990s ಬೆಂಗಳೂರು, ಅದನ್ನು ಮತ್ತೆ ನೀವು ಬಲರಾಮನ ದಿನಗಳು ಸಿನಿಮಾದಲ್ಲಿ ನೋಡ್ಬೋದು. ನಾನು ಆ ದಿನಗಳು ಮಾಡಿ 18 ವರ್ಷ ಆಗಿದೆ. ಅದಾದಮೇಲೆ ಮತ್ತೆ ಜನ ಕೇಳ್ತಾಯಿದ್ರು ಇನ್ನೊಂದು ಅಂಡರ್ವರ್ಲ್ಡ್ ಫಿಲ್ಮ್ ಯಾವಾಗ ಮಾಡ್ತೀರಾ ಅಂತ. ಆ ಕಾರಣದಿಂದನೇ ನಾನು ಸ್ವಲ್ಪ ದೂರ ಉಳಿದೆ ಆ ಜಾನ್ರಿಂದ. ಎಲ್ಲ ಬೇರೆ ಥರದ ಸಿನಿಮಾಗಳು ಮಾಡಿದೆ, ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ. ಆದರೆ ಅಂಡರ್ವರ್ಲ್ಡ್ ಸಿನಿಮಾ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಜರಿತಿದ್ದೆ. ಯಾಕೆಂದರೆ ಎಲ್ಲರೂ ಮತ್ತೆ ಆ ದಿನಗಳಿಗೆ ಅದನ್ನ ಕಂಪೇರ್ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು. ಆದರೆ ಈ ಪ್ಯಾಂಡಮಿಕ್ ಸಮಯದಲ್ಲಿ ಸಾಕಷ್ಟು ಭೂಗತ ಜಗತ್ತಿನ ಬಗ್ಗೆ ನಾನು ರಿಸರ್ಚ್ ಮಾಡಿದೆ, ಸಾಕಷ್ಟು ತಿಳ್ಕೊಂಡೆ, ಜನರನ್ನು ಭೇಟಿಯಾದೆ, ಪೊಲೀಸವ್ರನ್ನ ಭೇಟಿಯಾದೆ, ಅಂಡರ್ವರ್ಲ್ಡಲ್ಲಿ ಇದ್ದವ್ರನ್ನ ಭೇಟಿಯಾದೆ. ಆಗ ಒಂದು ಕಥೆಯ ಸ್ವರೂಪ ನನ್ನ ತಲೆಯಲ್ಲಿ ಸ್ಥೂಲವಾಗಿ ರೂಪುಗೊಳ್ಳೋಕ್ಕೆ ಪ್ರಾರಂಭ ಆಗಿತ್ತು. ಯಾವಾಗ ಶ್ರೇಯಸ್ ಅವರು ಹಾಗೂ ಪದ್ಮಾವತಿಯವರು ಬಂದು ಈ ರೀತಿ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಿ ಅಂತ ಕೇಳಿಕೊಂಡಾಗ ನಾನು ಆ ಕಥೆಯನ್ನು ಹೆಣೆದೆ. ಬಲರಾಮನ ದಿನಗಳು ಸಿನಿಮಾ ಅದರಿಂದ ಮೂಡ್ ಬರೋಕ್ಕೆ ಸಾಧ್ಯ ಆಯಿತು. ಸರಿ, ಈ ಸಿನಿಮಾದಲ್ಲಿ ಟೈಗರ್ ವಿನೋದ್ ಅವರ ಆಯ್ಕೆ ಯಾಕೆ? ವಿನೋದ್ ಪ್ರಭಾಕರ್ ಅವ್ರನ್ನ ಆಯ್ಕೆ ಮಾಡಿದ್ದು ಮೊದಲು ನಮ್ಮ ನಿರ್ಮಾಪಕರು ಶ್ರೇಯಸ್ ಮತ್ತು ಪದ್ಮಾವತಿಯವರು ನನ್ನ ಹತ್ರ ಬಂದಿದ್ದೇ ಟೈಗರ್ ವಿನೋದ್ ಪ್ರಭಾಕರ್ ಅವ್ರಿಗೆ ಈ ಸಿನಿಮಾನ ಮಾಡಿ ಅಂತ. ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ನನಗೂ ತುಂಬ ವರ್ಷದಿಂದ ನನಗೊಂದು ಆಸೆ ಆಗಿತ್ತು. ಈ ಸಿನಿಮಾ ಮೂಲಕ ನಾನು ವಿನೋದ್ ಅವ್ರ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ತು. ಅವರು ಬಹಳ ಪ್ರೊಫೆಷ್ನಲ್, ಬಹಳ ಪ್ರತಿಭಾವಂತರು, ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೊಂದು ಬಹಳ ದೊಡ್ಡ ಸೌಭಾಗ್ಯ ಅಂತಲೇ ಹೇಳ್ಬೋದು. ಈ ಸಿನಿಮಾ ಯಾಕೆ ನೋಡಬೇಕು ಜನ? ಒಂದು ಬೆಂಗಳೂರಿತ್ತಲ್ಲ, 80ರ 90ರ ಬೆಂಗಳೂರು, ಆ ಕಾಲ ನಮಗೆ ಹೊರಟೋಗಿದೆ, ಮತ್ತೆ ನಮಗೆ ಯಾವತ್ತೂ ಸಿಗೋದಿಲ್ಲ ಅದು. ಮತ್ತು ಒಂದು ಭೂಗತ ಜಗತ್ತಿತ್ತು ಆಗಿನ ಕಾಲದ್ದು, ಆಗಿನ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಇತ್ತು. ಇವೆಲ್ಲವನ್ನೂ ಸೆರೆ ಹಿಡಿಯುವ ಒಂದು ಕಥೆ ಇದು. ಸೊ ನಿಮಗೆ ಹಳೆ ಬೆಂಗಳೂರು ಹೇಗಿತ್ತು, ಭೂಗತ ಜಗತ್ತು ಹೇಗಿತ್ತು, ನೈಜವಾದ ಘಟನೆಗಳು, ನೈಜವಾದ ಬೆಂಗಳೂರು ಆಗಿನ ಚಿತ್ರನ ನಿಮ್ಗೆ ಕಾಣಿಸ್ಬೇಕು ಅಂದರೆ ಜೊತೆಗೆ ಒಂದು ಅದ್ಭುತವಾದ ಪ್ರೇಮ ಕಥೆ, ಒಂದು ಥ್ರಿಲ್ಲಿಂಗ್ ಆದಂಥ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ, ಆ್ಯಕ್ಷನ್ನು, ಅದ್ಭುತವಾದ ಸಂಗೀತ, ಸಂತೋಷ್ ನಾರಾಯಣನ್ ಅವರ ಹಾಡುಗಳು ಈ ಸಿನಿಮಾಗಿದೆ. ಎಚ್ ಸಿ ವೇಣು ಅವರ ಛಾಯಾಗ್ರಹಣ ಇದೆ, ಎಡಿಟರ್ ಪಿ ಹರಿದಾಸ್ ಅವರ ಕೆಲಸ ಇದೆ. ಎಲ್ಲವೂ ಸೇರಿ ಮೂಡಿ ಬಂದಂಥ ಸಿನಿಮಾ ಇದು ಬಲರಾಮನ ದಿನಗಳು.